ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಸಂಬಂಧಗಳನ್ನ ನಿರ್ವಹಿಸೋದು ಹೇಗೆ ಅನ್ನೋದ್ರ ಮೇಲೆ ನಾನು ಕಾರ್ಯಾಗಾರಗಳನ್ನ ಈಗ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಅದು ಗೊತ್ತಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಮತ್ತು ಭಾನುವಾರ ಆನ್‌ಲೈನ್‌ನಲ್ಲಿ ನಡೆಯುವಂತಹ ಈ ಕಾರ್ಯಾಗಾರಗಳಲ್ಲಿ ನಾನು ತುಂಬಾ ಕಲಿತಾ ಇದ್ದೀನಿ. ಪಾಲ್ಗೊಂಡ ಪ್ರತಿಯೊಬ್ಬರ ಸವಾಲುಗಳು, ಪ್ರತಿಯೊಬ್ಬರ ಮಾತುಕತೆಗಳು ನನ್ನ ಅರಿವನ್ನ ಹಿಗ್ಗಿಸ್ತಾ ಇದೆ. ಒಂದು ಉದಾಹರಣೆ ಕೊಡ್ತೀನಿ. ಬಹಳ ಸಂದರ್ಭಗಳಲ್ಲಿ ಪರಸ್ಪರ ಸಂಬಂಧಗಳಲ್ಲಿ ಯಾವುದು ತುಂಬಾ ತುಂಬಾ ಕ್ಲಿಷ್ಟವಾಗತ್ತೆ ಅಂದ್ರೆ ಹಠಕ್ಕೆ ಬೀಳೋದು. ಈ ಹಠಕ್ಕೆ ಬೀಳೋದಿದೆಯಲ್ಲ, ಕಣ್ಣಿಗೆ ಕಾಣ್ತಾ ಇರುತ್ತೆ, ಆದರೆ ಅದನ್ನು ತಪ್ಸಕ್ಕಾಗಲ್ಲ. ಹೇಗೆ ಅಂದರೆ, ಒಂದು ಚಿಕ್ಕ ಮಗು ಅದರಲ್ಲಿ ವಿಷ ಇದೆ ಕುಡಿಬೇಡ ಅಂತ ಹೇಳಿದ್ರೂ ಕೂಡ ನಾನಿದನ್ನು ಕುಡಿದು ನೋಡ್ತೀನಿ ಅಂತ ಹಠಕ್ಕೆ ಬಿದ್ದ ಹಾಗೆ ತುಂಬ ಜನ ವರ್ತಿಸ್ತಾರೆ. ಎಷ್ಟು ಕನ್ವಿನ್ಸ್ ಮಾಡಿದ್ರು ಅರ್ಥ ಮಾಡ್ಕೊಳ್ಳಲ್ಲ. ನಾನು ಹೀಗೆ ಮಾಡ್ತೀನಿ ಅಂತಾರೆ. ಯಾಕೆ ಹೀಗೆ ಮಾಡ್ತೀರಿ? ಅವ್ರಿಗೆ ಬುದ್ಧಿ ಕಲಿಸ್ತೀನಿ. ಅವ್ರಿಗೆ ಗೊತ್ತಾಗಬೇಕು ನಾನೇನು ಅಂತ. ಅವರೇನೋ ನನ್ನನ್ನು ಹಗುರವಾಗಿ ತಿಳಿದುಕೊಂಡು ಬಿಟ್ಟಿದ್ದಾರೆ. ನನ್ನ ಸಾಮರ್ಥ್ಯ ಏನು, ನನ್ನ ಶಕ್ತಿ ಏನು, ನನ್ನ ತಾಕತ್ತೇನು, ನನಗಿರೋ ಕಾಂಟ್ಯಾಕ್ಟ್ಸ್ ಏನು, ನಾನೆಂಥವನು ಅಂತ ಅವ್ರಿಗೆ ಗೊತ್ತಾಗಬೇಕು. ನಾನು ಸುಮ್ಮನೆ ಬಿಡ್ತೀನಿ ಅವರನ್ನು. ಇದು ಹಠದಲ್ಲಿ ಇರುವವರು ಹೇಳುವ ಮಾತು. ಇಲ್ಲಿ ಏನಿದೆ? ಸೇಡು ತೀರಿಸಿಕೊಳ್ಳುವ ಮನೋಭಾವನೆ ಇದೆ. ನನ್ನ ಅಹಂಕಾರಕ್ಕೆ, ನನ್ನ ಸ್ವಾಭಿಮಾನಕ್ಕೆ ನನಗೆ ಒಂದು ಧಕ್ಕೆಯಾದಾಗ ಅಥವಾ ಅವಮಾನವಾದಾಗ, ನೋವು ಆದಾಗ ಮನಸ್ಸು ಒಂದು ರೀತಿಯಿಂದ ಘಾಸಿಗೊಳ್ಳುತ್ತೆ. ಅದು ಸಂಬಂಧಗಳಲ್ಲಿ ಆಗುವಂಥದ್ದೇ ಅದು. ಸ್ನೇಹಿತರ ಮಧ್ಯೆ, ಸಂಬಂಧಿಗಳ ಮಧ್ಯೆ, ಅತ್ಯಂತ ಹತ್ತಿರದ ಬಂಧುಗಳ ಮಧ್ಯೆ ಹೀಗಾಗ್ತಾ ಇರುತ್ತೆ. ಯಾರೋ ಹೊರಗಿನವರಲ್ಲ, ತೀರ ನಮ್ಮವರೇ ಎಷ್ಟು ಅವಮಾನಿಸಿದ್ರು ಗೊತ್ತಾ? ನನಗೆಷ್ಟು ಬೇಜಾರು ಮಾಡಿಸಿದ್ರು ಗೊತ್ತಾ? ಎಷ್ಟು ಪದೇ ಪದೇ ಹಿಂಸೆ ಕೊಡ್ತಾ ಇದ್ದಾರೆ ಗೊತ್ತಾ? ನನ್ನನ್ನು ಎಷ್ಟು ಚುಚ್ಚುತ್ತಾ ಇದ್ದಾರೆ ಗೊತ್ತಾ? ಅನುಭವಿಸಲಾರದೆ ಹೋದಂತಹ ಎಷ್ಟೋ ಸಂಗತಿಗಳಿವೆ ಗೊತ್ತಾ? ನಾನು ಇದೆಲ್ಲವನ್ನೂ ಸಹಿಸ್ಕೊಂಡೆ. ಆದರೆ ಇದಕ್ಕೀಗ ಉತ್ತರ ಕೊಡೋ ಸಮಯ ಬಂದಿದೆ. ನಾನಿನ್ನು ಸುಮ್ಮನೆ ಇರಲ್ಲ. ಏನು ಮಾಡ್ತೀರಿ? ನಾನು ಯಾರು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸುಮ್ಮನೆ ಬಿಡ್ತೀನಾ? ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅವ್ರಿಗೆ ಹಾಗೆ ಆಗಬೇಕು, ನಾನು ಮಾಡಿ ತೋರಿಸ್ಬೇಕು. ಹೀಗೆ ಹೇಳ್ತಾ ತಮ್ಮ ಒಂದು ರೋಷವನ್ನು ಹೊರಗೆ ಹಾಕ್ತಾರೆ. ಅಂಥ ಎಲ್ಲ ಸಂದರ್ಭಗಳಲ್ಲಿ ನಾನು ಒಂದೇ ಒಂದು ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ, ಹಠ ಅನ್ನೋದು, ದ್ವೇಷ ಅನ್ನೋದು, ಸೇಡ್ ತೀರ್ಸ್ಕೋತೀನಿ ಅನ್ನೋದು, ಸುಮ್ಮನೆ ಬಿಡಲ್ಲ ಅನ್ನೋದು, ಬುದ್ಧಿ ಕಲಿಸ್ತೀನಿ ಇವರಿಗೆ ಅನ್ನೋದು, ಇದು ಉರಿಯೋ ಬೆಂಕಿ ಇದ್ದ ಹಾಗೆ. ಈ ಬೆಂಕಿಗೆ ನಾವು ಏನೇ ಹಾಕಿದ್ರೂ ಅದು ಇನ್ನಷ್ಟು ಜೋರಾಗಿ ಹತ್ಕೊಳ್ಳುತ್ತೆ. ಇದು ಕೇವಲ ಹತ್ಕೊಳ್ಳಲ್ಲ, ಉರಿಯೋಕ್ಕೆ ಶುರುವಾಗುತ್ತೆ, ಇನ್ನಷ್ಟು ಉರಿಯತ್ತೆ. ನಾನೇನು ಅಂತ ತೋರಿಸ್ಕೋತೀನಿ. ತೋರಿಸ್ಕೊಂಡಾಯ್ತಲ್ಲ, ಈಗೇನು ಮಾಡ್ತೀರಿ? ತೃಪ್ತಿ ಸಿಗ್ತಾ? ಇಲ್ಲ, ಇನ್ನೂ ದೊಡ್ಡದು. ನಾನು ಇಷ್ಟು ಮಾಡಿದ್ರೆ ಅವ್ರಿಗೆ ಬುದ್ಧಿ ಬರಲಿಲ್ವಲ್ಲ, ಬಿಡಲ್ಲ ನಾನು. ಇದು ಇನ್ನೂ ಜಾಸ್ತಿ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ನಾನು ಅಬ್ಬಾ ಅವ್ರಿಗೆ ಆ ಸೇಡು ತೀರಿಸ್ಕೊಂಡ ಮೇಲೆ ನನಗೆ ಸಮಾಧಾನ ಆಯಿತು. ಇಲ್ಲ, ಸೇಡು ತೀರಿಸಿಕೊಂಡ ಮೇಲೂ ಸಮಾಧಾನ ಅಲ್ಲಿಗೆ ನಿಲ್ಲಲ್ಲ. ಯಾಕಂದರೆ ಅದು ಅದರ ಅದರ ನೇಚರೇ ಹಾಗೆ, ಅದರ ಸ್ವಭಾವವೇ ಹಾಗೆ. ಸಿಟ್ಟು, ದ್ವೇಷ, ಕೋಪಗಳ ನೇಚರೇ ಹಾಗೆ. ಅಲ್ಲಿ ಅದು ಸಮಾಧಾನವಾಯಿತು ಅಂತ ಇಲ್ಲ. ಒಂದು ಸ್ವಲ್ಪ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ನಾವು ನೋಡಬೇಕು ನಮ್ಗೆ ಯಾವುದು ಮುಖ್ಯ ಅಂತ. ಯಾಕೆಂದರೆ ಯಾರಿಗೂ ಉತ್ತರ ಕೊಡೋದಕ್ಕೆ, ಯಾರ ಮೇಲಿನ ಸೇಡೋ ತೀರಿಸಿಕೊಳ್ಳೋದಕ್ಕೆ, ಅವ್ರಿಗೆ ಹಾಗೆ ಆಗಬೇಕು ಅಂತ ನಾವು ದ್ವೇಷವನ್ನು ಸಾಧಿಸೋದಕ್ಕೆ, ನನಗೆ ಹೀಗೆ ಮಾಡಿದ್ರಲ್ಲ ನಾನು ಸುಮ್ಮನೆ ಬಿಡಬಾರ್ದು ಎನ್ನುವುದಕ್ಕಾಗಿ ನಮ್ಮ ಇಡೀ ಜೀವನವನ್ನು ನಾವು ಅಶಾಂತಿಯಲ್ಲಿ, ದುಃಖದಲ್ಲಿ, ಅಸಹಾಯಕತೆಯಲ್ಲಿ, ಕೊರಗಿನಲ್ಲಿ ಕಳೆದು ಬಿಡ್ತೀವಿ. ಹಾಗಾಗಬಾರದು. ಯಾಕೆಂದರೆ ಜೀವನ ಬಹಳ ಅಮೂಲ್ಯವಾದದ್ದು.
ಅಮೂಲ್ಯವಾದಂತಹ ಜೀವನವನ್ನು ಹಠದಲ್ಲಿಯೋ, ಸೇಡಿನಲ್ಲಿಯೋ, ದ್ವೇಷದಲ್ಲಿಯೋ ಬಿಡಬಾರದು ಇವರನ್ನು ಎನ್ನುವಂಥ ಸಿಟ್ಟಿನಲ್ಲಿಯೋ ಕಳೆದು ಬಿಟ್ಟರೆ ಆಗೋ ನಷ್ಟ ಯಾರಿಗೆ? ನಮಗೆ. ನಾವು ಆ ನಷ್ಟದ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ. ಇವರಿಗೆ ಬುದ್ಧಿ ಕಲಿಸಬೇಕು, ಇವರಿಗೆ ನಾನು ಸರಿಯಾಗಿ ಹೇಳಬೇಕು, ನನಗಾದ ಅನ್ಯಾಯಕ್ಕೆ ನಾನು ಇವ್ರನ್ನ ಸುಮ್ಮನೆ ಬಿಡಬಾರದು. ಹೀಗೆ ಪ್ರತಿರೋಧದ, ದ್ವೇಷದ ಒಂದು ಆವೇಶದಲ್ಲಿಯೇ ನಾವು ನಮ್ಮ ದಿನಗಳನ್ನು ಕಳೆದು ಬಿಡ್ತೀವಿ. ಹಾಗೆ ಆಗಬಾರದು. ಅದರ ಬದಲು ಆಗಿದ್ದಾಯಿತು, ಅದನ್ನಲ್ಲಿಗೆ ಬಿಡೋದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ಕ್ಷಮಿಸಬೇಕು, ಅದು ದೊಡ್ಡ ಪದ ಆಗಬಹುದು. ಆದರೆ ನಾನು ನನ್ನ ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು. ಅದು ಬಿಟ್ಟು ಯಾರಿಗೋ ಉತ್ತರ ಕೊಡುವ, ಯಾರಿಗೋ ನಾನೇನು ಅಂತ ಪ್ರೂವ್ ಮಾಡುವ, ಇನ್ಯಾರದ್ದೋ ಆದಂಥ ಒಂದು ವರ್ತನೆಗೆ ನಾನು ಪ್ರತಿಕ್ರಿಯಿಸುವ ಮಟ್ಟಕ್ಕೆ ಹೋಗಬಾರದು. ಅದು ನಮ್ಮನ್ನು ಇನ್ನಷ್ಟು ಕೆಳಗೆ ಕರ್ಕೊಂಡು ಹೋಗುತ್ತೆ. ಆದರೆ ನಾವು ಸಂತೋಷವಾಗಿರುವ, ನಾವು ನೆಮ್ಮದಿಯಾಗಿರುವ, ನಮ್ಮನ್ನೇ ನಾವು ಸುಧಾರಿಸಿಕೊಳ್ಳುವ, ನಾವೇ ನಮ್ಮ ಒಳಗೆ ವಿಕಸಿಸುವ ಒಂದು ಸಾಧ್ಯತೆಗೆ ನಮ್ಮನ್ನು ಒಡ್ಡಿಕೊಳ್ಳಬೇಕು. ಆ ಒಂದು ಸೆಲ್ಫ್ ಗ್ರೋತ್ ಇದೆಯಲ್ಲ, ಇದು ನಮಗೆ ಸಾಧ್ಯವಾಗಬೇಕು. ಆ ಸಮಸ್ಯೆಗಳು, ಆ ಅವಮಾನಗಳು, ಆ ದುಃಖಗಳು, ಆ ಕಿರಿಕಿರಿಗಳು, ಆ ಸಂಕಟಗಳು ಅಲ್ಲಿಯೇ ಇರಲಿ. ನಾವು ಅದರಿಂದ ದೂರಕ್ಕೆ ಹೋಗುವ, ಬೆಳೆಯುವ, ಎತ್ತರಕ್ಕೇರುವ ಅವಕಾಶದಿಂದ ವಂಚಿತರಾಗಬಾರದು. ದಯವಿಟ್ಟು ಯಾವುದೇ ಸಂದರ್ಭಗಳಿರಲಿ, ಹಠಕ್ಕೆ ಬಿದ್ದು ನಿರ್ಧಾರಕ್ಕೆ ಬರಬೇಡಿ. ಸೇಡಿನಿಂದ ಯಾವುದೋ ಒಂದು ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ. ದ್ವೇಷ ನಮ್ಮನ್ನು ಬೆಳೆಸೋದೇ ಇಲ್ಲ. ಖಂಡಿತ ಇವು ಮಾತುಗಳು ಮಾತ್ರ ಅಲ್ಲ, ನಿಜ ಜೀವನದಲ್ಲಿ ಅನುಭವಕ್ಕೆ ತಂದುಕೊಂಡಾಗ ಮಾತ್ರವೇ ಇವೆಲ್ಲದರ ನಿಜವಾದ ಪರಿಣಾಮವನ್ನು ನಾವು ನೋಡೋದಕ್ಕೆ ಸಾಧ್ಯ. ಅಂಥ ನೆಮ್ಮದಿಯ, ಸಂತೋಷದ, ಗುಣಮಟ್ಟದ ಜೀವನ ಎಲ್ಲರಿಗೂ ಸಾಧ್ಯವಾಗಬೇಕು ಅನ್ನೋದೇ ಭರವಸೆಯ ನಿಜವಾದ ಕಳಕಳಿಯಾಗಿದೆ. ನಮ್ಮ ಎಲ್ಲ ವಿಡಿಯೋಗಳಲ್ಲಿ ಇಂಥದ್ದೇ ಆಶಯ ವ್ಯಕ್ತವಾಗಿದೆ. ಇದು ನಿಮಗೂ ಕೂಡ ಸುಸ್ಪಷ್ಟವಾಗಿದೆ. ಹಾಗಾಗಿ ಭರವಸೆಯನ್ನು ಬಹುದೊಡ್ಡ ಕಮ್ಯುನಿಟಿಯಾಗಿ ಬೆಳೆಸೋದಕ್ಕೆ ನೀವೆಲ್ಲರೂ ಪ್ರಯತ್ನ ಪಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ನನ್ನ ಅನಂತ ವಂದನೆಗಳು, ಕೃತಜ್ಞತೆಗಳು, ನಮಸ್ಕಾರ.